ಅಧಿಕಾರಕ್ಕೆ ಬರಲಿ ಎಂದು ರಾಜ್ಯದಾದ್ಯಂತ ಪ್ರವಾಸ ಮಾಡಿ ಶ್ರಮ ವಹಿಸಿ ಕೆಲಸ ಮಾಡಿದ್ದೆ ಎಂದು ರಾಜ್ಯ ಮಹಿಳಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆಜೆ ಜಯಲಕ್ಷ್ಮಿ ಹೇಳಿದ್ದಾರೆ. ಪಟ್ಟಣದಲ್ಲಿ ಶುಕ್ರವಾರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ನಾನು ಕೂಡ ವಿದ್ಯಾವಂತ ಮಹಿಳೆ. ನನ್ನ ಸ್ವಕ್ಷೇತ್ರ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಬುಡಕಟ್ಟು ಸಮಾಜದ ಹೆಣ್ಣು ಮಗಳು ನಾನು. ನನ್ನ ಕಣ್ಣ ಮುಂದೆ ನೂರಾರು ಜನ ಹೆಣ್ಣು ಮಕ್ಕಳಿಗೆ ತೊಂದರೆಯಾಗುತ್ತಿದೆ. ಮೊಳಕಾಲ್ಮೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸರಿಯಾದ ವೈದ್ಯರು ಇಲ್ಲ, ಆಡಳಿತ ವ್ಯವಸ್ಥೆ ಕೂಡ ಸರಿಯಿಲ್ಲ, ಒಬ್ಬ ಅಧಿಕಾರಿಯೂ ರೋಗಿಗಳಿಗೆ ಸ್ಪಂದಿಸುತ್ತಿಲ್ಲ. ನಾನು ಒಬ್ಬ ಹೆಣ್ಣು ಮಕ್ಕಳ ಪರವಾಗಿ ಧ್ವನಿ ಎತ್ತಿದ್ದಕ್ಕೆ ನನ್ನ ಫೇಸ್ಬುಕ್ ಖಾತೆಯಲ್ಲಿ ಹಾಕಿಕೊಂಡಾಗ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ NY ಗೋಪಾಲಕೃಷ್ಣರವರು 7 ಬಾರಿ ಗೆದ್ದಿದ್ದಾರೆ. ಅವರ ಮನೆಯ ಹತ್ತಿರ ಹೋದರೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ. ಅವರ ಭಾಷೆಯನ್ನ ಕೇಳಿದರೆ ತುಂಬಾ ನೋವಾಗುತ್ತೆ. ನಾನು ಅವರ ಮುಂದೆ ಹೋಗಿ ನಿಂತುಕೊಂಡು ಬೇಡಿಕೊಂಡು ಬೈಸಿಕೊಂಡು ಬರಲು ಇಷ್ಟವಿಲ್ಲ. ಬಹಳ ವರ್ಷಗಳಿಂದ ನಾವುಗಳು ಹತ್ತಿರದಿಂದ ನೋಡಿದ್ದೇವೆ. ಸುಮಾರು 30 ವರ್ಷಗಳಿಂದ ಅವರ ವರ್ತನೆ ಹೀಗೆ ಎಂಬುದು ಕಣ್ಣಾರೆ ನೋಡಿದ್ದೇನೆ. ಹಾಗಾಗಿ ನನ್ನ ಸಾಮಾಜಿಕ ಜಾಲತಾಣದಲ್ಲಿ ಅಭಿವ್ಯಕ್ತ ಸ್ವಾತಂತ್ರ್ಯದಿಂದ ಸರ್ಕಾರದ ಗಮನ ಸೆಳೆಯಲಿಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗಮನ ಸೆಳೆಯಲಿಕ್ಕೆ ಬರೆದುಕೊಂಡಿದ್ದೆ ಎಂದರು. ಈಗ ನನ್ನನ್ನು ಸರ್ಕಾರದವರು ಗುರುತಿಸಿ ಬಳ್ಳಾರಿ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮೆಂಬರ್ ಆಗಿ ಮಾಡಿದರು. ನಾನು ಬುಡಕಟ್ಟು ಸಮಾಜದ ಹೆಣ್ಮಗಳು. ಮೊದಲಿಂದ ಚಳುವಳಿಗಳಿಂದ ಬಂದವಳು ನಾನು. ದಲಿತ ಚಳುವಳಿ, ಸಾಮಾಜಿಕ ಚಳುವಳಿಗಳಿಂದ ಬಂದದ್ದು ವಿದ್ಯಾರ್ಥಿ ದೆಸೆಯಿಂದಲೂ ಸಹ. ನಮ್ಮ ಕ್ಷೇತ್ರ ಭಾಳ ಅತ್ಯಂತ ಹಿಂದುಳಿದವಾದ ಕ್ಷೇತ್ರ. ಬರೀ ಬುಡಕಟ್ಟು ಜನ, ಗುಡ್ಡಗಾಡು ಜನ ಇರೋದು, ಬಡವರು ಇರೋದು. ನಾನು ವಿದ್ಯಾವಂತೆಯಾಗಿ ಜನಪರವಾಗಿ ಮೊದಲಿಂದಲೂ ಜನಪರ ಹೋರಾಟಗಾರ್ತಿಯಾಗಿ ನಾನು ಜೀವನ ನಡೆಸ್ತಾ ಇರೋದು. ನನ್ನ ಮುಂದೆಯೇ ನಮ್ಮ ಕ್ಷೇತ್ರದಲ್ಲಿ ಗರ್ಭಿಣಿ ಮಹಿಳೆಯರು ಮತ್ತು ಬಾಣಂತಿಯರಿಗೆ ತುಂಬ ಕಷ್ಟ ಆಗ್ತಾಯಿದೆ. ಯಾಕಂದರೆ ನಮ್ಮ ಮೊಳಕಾಲ್ಮೂರು ಕ್ಷೇತ್ರದ ಆಸ್ಪತ್ರೆಯಲ್ಲಿ ಸರಿಯಾಗಿ ಡಾಕ್ಟ್ರುಗಳೇ ಇಲ್ಲ. ಬೇರೆ ಯಾವುದೇ ಡಾಕ್ಟ್ರುಗಳು ಇರಲಿ ಬಿಡಲಿ, ಹೆರಿಗೆ ಡಾಕ್ಟ್ರುಗಳು ಎಷ್ಟು ಇಂಪಾರ್ಟೆಂಟ್ ಅಂತ ಒಬ್ಬ ಹೆಣ್ಮಗಳಾಗಿ ನನಗೆ ಗೊತ್ತಿದೆ. ಅದನ್ನು ನನಗೆ ಡಾಕ್ಟ್ರು ಕೊಡಿ ಅಂತ ನಾನು ಯಾರನ್ನ ಕೇಳಬೇಕು? ನಮ್ಮ ಸರ್ಕಾರ ಇರ್ಬೋದು, ನಮ್ಮ ಸರ್ಕಾರ ನಮ್ಮ ಕ್ಷೇತ್ರದ ನಮ್ಮ ಪಕ್ಷದ MLAನೇ ಇರ್ಬೋದು. ಅವರಿಗೆ ನಾನು ಕೇಳಕ್ಕೆ ಹೋದೆ ಅವ್ರ ಮನೆ ಹತ್ರ ಅಂದ್ಕೊಳ್ಳಿ, ಅವರು ಸಾರ್ವಜನಿಕರ ಜೊತೆಗೆ ಸರಿಯಾಗಿ ಮಾತಾಡಲ್ಲ. ಹಾಗಾಗಿ ನಾನು ಫೇಸ್ಬುಕ್ಕಲ್ಲಿ ನನ್ನ ವಾಲಲ್ಲಿ ಬರೆದಿದ್ದೆ, ನಮ್ಮ ಕ್ಷೇತ್ರಕ್ಕೆ ಹೆರಿಗೆ ಡಾಕ್ಟರ್ನ ಹಾಕ್ಸಿ ಅಂತ. ಮತ್ತು ನಿಮಗೆ ಮಗಳಿದ್ದಿದ್ರೆ ಗೊತ್ತಾಗ್ತಿತ್ತು ಹೆರಿಗೆ ನೋವು ಅಂತ ನಾನು ಮಾತಾಡಿದ್ದೀನಿ ವಿನಃ ಅವ್ರಿಗೆ ವೈಯಕ್ತಿಕವಾಗಿ ನಾನು ಯಾವುದು ತೇಜೋವಧೆ ಮಾಡೋದಾಗಲಿ ಅವ್ರ ನಿಂದನೆ ಮಾಡೋಷ್ಟು ದೊಡ್ಡೋಳಲ್ಲ ನಾನು. ನಾವೆಲ್ಲ ಒಬ್ಬ ಆರ್ಡಿನರಿ ರೈತರ ಮಗಳು ನಾನು. ಅವರು 7 ಸರಿ MLA ಶಾಸಕರಾಗಿರೋರು. ಅಂಥವ್ರ ವಿರುದ್ಧ ನಾನು ಎಲ್ಲಾದರೂ ಮಾತಾಡ್ಲಿಕ್ಕೆ ಸಾಧ್ಯನಾ? ನನಗೆ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ಅವರು ಒಬ್ಬ ವಿದ್ಯಾವಂತ ಕುಟುಂಬದಿಂದ ಬಂದವರು. ನಾನು ಒಬ್ಬ ವಿದ್ಯಾವಂತೆಯಾಗಿ ನನಗೆ ಡಾಕ್ಟ್ರನ್ನ ಕೊಡಿ ಅಂತ ನಾನು ಕೇಳಿದೆ. ನಮ್ಮ ಕ್ಷೇತ್ರಕ್ಕೆ ಡಾಕ್ಟ್ರನ್ನ ಕೊಡಿ ಅಂತ ಕೇಳಿದ್ದೆ. ಅದನ್ನು ಅವರು KPCCವರೆಗೂ ಹೋಗಿ ನನ್ನ ಮೇಲೆ ದೂರು ಕೊಟ್ಟು ನಮ್ಮ ಮಹಿಳಾ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರು ಸೌಮ್ಯರೆಡ್ಡಿ ಮೇಡಮ್ ಹತ್ರ ದೂರು ಆಗಿದ್ದಾಗ ಅವರು ನನ್ನನ್ನು ಇದು ಯಾವುದೋ ಮೆಂಟಲ್ ಕೇಸ್ ಅಂತ ಅವಹೇಳನಕಾರಿಯಾಗಿ ಮಾತಾಡಿದ್ದು ನನಗೆ ತುಂಬ ನೋವಾಗಿದೆ. ಯಾಕಂದರೆ ನಾನು ಪಕ್ಷಕ್ಕೋಸ್ಕರ ಇಡೀ ರಾಜ್ಯಾದ್ಯಂತ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಬೈ ಎಲೆಕ್ಷನ್ಸ್ ಆಗಿರ್ಬೋದು, ಸಿದ್ದರಾಮಯ್ಯ ಸಾಹೇಬರು ವರ್ಣ ಕ್ಷೇತ್ರದಲ್ಲೇ ನಾನು ಅವರ ಅಭಿಮಾನಿಯಾಗಿ ಅವ್ರ ಶಿಷ್ಯಳಾಗಿ ನಾನು ಕೆಲಸ ಮಾಡಿರೋಳು. ಅಂಥ ಒಬ್ಬ ನಾನು ಸಹ ನಮ್ಮ ತಾಲೂಕಿನಲ್ಲಿ ಒಂದು ವಿದ್ಯಾವಂತ ಹೆಣ್ಣುಮಗಳು. ನನಗೆ ಒಂದು ಮಾನ ಮರ್ಯಾದೆ ಇದೆ, ಗೌರವ ಇದೆ, ನಮ್ಮ ಕುಟುಂಬಕ್ಕೆ ಒಂದು ಗೌರವ ಇದೆ. ಮೆಂಟಲ್ ಕೇಸು ಅಂತ ಸರ್ಟಿಫೈ ಮಾಡಲಿಕ್ಕೆ ಅವರು ಡಾಕ್ಟ್ರಲ್ಲ. ಅವರು ಏನು ಓದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಒಬ್ಬ ವಿದ್ಯಾವಂತ ಹೆಣ್ಮಗಳಾಗಿ ಇನ್ನೊಬ್ಬ ವಿದ್ಯಾವಂತೆ ಅಥವಾ ಇನ್ನೊಬ್ಬ ಅವರ ಪಾರ್ಟಿಯಲ್ಲಿ ಕಾರ್ಯಕರ್ತೆಯಾಗೋ, ಪ್ರತಿನಿಧಿಯಾಗೋ, ಪದಾಧಿಕಾರಿಯಾಗೋ ಕೆಲಸ ಮಾಡ್ತಿರೋ ಹೆಣ್ಮಗಳನ್ನ ಸಾರ್ವಜನಿಕರ ಎದುರು ಒಬ್ಬ MLA ಬೆಂಬಲಿಗರು ಬಂದ ತಕ್ಷಣ ಅವ್ರಿಗೆ ಜೈ ಅಂದು ಇವರಿಗೆ ಒಬ್ಬ ಹೆಣ್ಮಗಳಿಗೆ ಮೆಂಟಲ್ ಕೇಸ್ ಅಂತ ಹೇಳೋದು ನನಗೆ ಯಾಕೆ ತುಂಬ ನೋವಾಗಿದೆ. ಇದನ್ನು ನಮ್ಮಿನ್ನೂ ವರಿಷ್ಠರ ಗಮನಕ್ಕೆ ನಾನು ತರ್ತೀನಿ. ನಾವು ಎಲ್ಲರೂ ನಾವು ಸಹ ನಮ್ಮ ಕ್ಷೇತ್ರದ ನಮ್ಮ ಶಾಸಕರ ದುರ್ವರ್ತನೆಗಳನ್ನ ನಮ್ಮ ವರಿಷ್ಠರ ಗಮನಕ್ಕೆ ತರಲಿಕ್ಕೆ ನಾವು ಸಹ ಒಂದು ನಿಯೋಗ ಹೊರಟಿದ್ದೀವಿ. ಅದನ್ನು ನಾವು ಮುಂದಿನ ದಿನಗಳಲ್ಲಿ ನಾನು ಅವರಿಗೆ ಯಾವ ರೀತಿ ಉತ್ತರ ಕೊಡಬೇಕು ಅದನ್ನು ನಾನು ಕೊಡ್ತೀನಿ. ಈ ಮಾತು ಬರಬಾರ್ದಾಗಿತ್ತು. ಯಾಕಂದರೆ ಕಾಂಗ್ರೆಸ್ ಪಾರ್ಟಿ ಅಥವಾ ರಾಜಕಾರಣಕ್ಕೆ ನಮ್ಮಂಥ ಬುಡಕಟ್ಟು ಸಮುದಾಯಗಳಲ್ಲಿ ಮಹಿಳೆಯರು ಬರೋದು ಭಾಳಷ್ಟು ಕಷ್ಟ. ಅಂಥ ಇದರಲ್ಲಿ ನಾನು ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ನನ್ನ ಜನಗಳು ಸರ್ವಿಸ್ ಕೊಡಬೇಕು ನಾನು ಅಂತೇಳಿ ಬಂದವಳು ನಾನು. ನನಗೆ ಕಾನೂನುಗಳು ಗೊತ್ತಿದ್ದಾವೆ. ಕಾನೂನು ಪ್ರಕಾರ ನಾವು ಏನು ಅವ್ರಿಗೆ ಉತ್ತರ ಕೊಡಬೇಕು. ನನ್ನನ್ನು ಮೆಂಟಲ್ ಅಂದವ್ರಿಗೆ, ನನ್ನನ್ನು ಮೆಂಟಲ್ ಅಂತ ಅನಿಸಿದವ್ರಿಗೆ ಅವ್ರಿಗೆಲ್ಲ ಸಹ ನಾನು ಸಹ ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತೀನಿ.